ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಪೂಜೆ ಎಲ್ಲ ಮುಗ್ದಿದೆ, ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ರ್ಯಾಂಡಮ್ ಆಗಿ ರೆಡಿ ಆಗೋದನ್ನು, ಲೈಕ್ ನಾರ್ಮಲ್ ಈಗ ಮನೆ ಹತ್ರನೇ ಎಲ್ಲಾದರೂ ಹೋಗಬೇಕಾದ್ರೆ ಸಿಂಪಲಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ರೆಡಿ. ಸದ್ಯಕ್ಕೆ ಸ್ನಾನ ಎಲ್ಲ ಆಗಿದೆ, ಸ್ವಲ್ಪ ಕೂದಲು ವೆಟ್ಟಾಗಿದೆ. ಒಂದು ಸಿಂಪಲಾಗಿ ಒಂದು ಕುರ್ತಾ ಹಾಕಿದ್ದೀನಿ, ಸ್ವಲ್ಪ ದೂರ ಇಟ್ಕೊಂಡು ನೋಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ದಿಸ್ ಇಸ್ ಲೆನಿನ್ ಕುರ್ತಾ ಅಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ದಿನದ ನಂತರ ಲೆಗ್ಗಿನ್ ಹಾಕಿದ್ದೀನಿ ಆ್ಯಂಡ್ ಥೋರೋ ಇದೆ ಕುರ್ತಾ ಆ್ಯಂಡ್ ನೈಸ್ ಫಿಟ್ಟಿಂಗ್ ಎಲ್ಲ ನಾರ್ಮಲಾಗಿ ಎಮ್ ಸೈಜ್ ತೊಗೊಂಡಿದ್ದೀನಿ ಆ್ಯಂಡ್ ಚೆನ್ನಾಗಿದೆ. ಈಗ ಕ್ವಿಕ್ಕಾಗಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದು ಸಿಗ್ತೀನಿ. ಬ್ರೇಕ್ಫಾಸ್ಟ್ ಸಲಾಡ್, ಸ್ವೀಟ್ ಕಾರ್ನ್ನ ಬೇಯಿಸಿ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಇದೆ, ಆ್ಯಪಲ್ ಫ್ರೂಟ್ಸ್ ಎಲ್ಲ ಇದೆ. ಆ್ಯಂಡ್ ನಮ್ಮ ಮನೆಯವರಿಗೆ ವೆಜಿಟೇಬಲ್ ರೈಸ್ ಇಸ್ ರೆಡಿ. ಆ್ಯಂಡ್ ಹಿಂಗೆ ಚಿಟಿಕೆ ಹಾಕೋ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿರುತ್ತೆ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಪಪ್ಪಾಯ ಇದೆ ಆ್ಯಂಡ್ ಇಲ್ಲಿ ಸಬ್ಜು, ಇಲ್ಲಿ ಎಳ್ನೀರು. ಫಸ್ಟ್ ಎಳ್ನೀರನ್ನ ಕುಡಿದು ಮತ್ತೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತೀನಿ. ಇದು ನಮ್ಮ ಮನೆಯವರ ಬ್ರೇಕ್ಫಾಸ್ಟ್. ಅವ್ರಿಗೆ ರೈಸ್ ಅಥವಾ ದೋಸೆ ಆ ಥರ ಏನಾದರೂ ಇರಬೇಕು. ಸಲಾಡಲ್ಲೆಲ್ಲ ಅವರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ರೈಸ್, ಸ್ವಲ್ಪ ವೆಜಿಟೇಬಲ್ಸ್, ಸ್ವಲ್ಪ ಸ್ವೀಟ್ ಕಾರ್ನ್ ಸಲಾಡ್ ಮಾಡಿದ್ನಲ್ಲ, ಸೊ ದೇ ವಿಲ್ ಮ್ಯಾನೇಜ್. ಆ್ಯಂಡ್ ನನಗೆ ಫುಲ್ ಫ್ರೂಟ್ಸ್ ಆ್ಯಂಡ್ ಸಲಾಡ್ ಎಲ್ಲ ಇದರಲ್ಲೇ ಮಾಡಿಕೊಂಡೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ನಂಗೆ ಯೂಶ್ವಲಿ ಈ ನಡುವೆ ಬೆಳಗ್ಗೆ ಹೊತ್ತು ಅಷ್ಟು ಹೆವಿ ಫುಡ್ ಇಷ್ಟನೇ ಆಗಲ್ಲ. ಕಂಪ್ಲೀಟ್ ಒಂಥರ ಚೇಂಜ್ ಆಗಿಬಿಟ್ಟಿದೆ ನನ್ನ ರೊಟೀನ್. ಸೊ ಹಂಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಇದು ಆ್ಯಂಡ್ ಇಟ್ ವಾಸ್ ಯಮ್ಮಿ. ಆ್ಯಂಡ್ ಈಗ ಸದ್ಯಕ್ಕೆ ಆಚೆ ಹೋಗಬೇಕು. ಆಚೆ ಅಂತ ಅಂದರೆ ಆಲ್ಮೋಸ್ಟ್ ಒಂದು 14 ಕಿಲೋಮೀಟರ್ ಹೋಗಬೇಕು. ಎಲ್ಲಿಗೆ ಅಂತಂದರೆ ಕೋರ್ಸ್ ಹಾಲ್ ಸೆಟ್. ಆ್ಯಂಡ್ ಈಗ ಬೆಳಗ್ಗೆ ಪೂಜೆ ಮಾಡಿ ಒಂದು ಸ್ವಲ್ಪ ಕುಂಕುಮ ಎಲ್ಲ ಇಟ್ಟಿದ್ದೆ, ಅದನ್ನು ಒರ್ಸೋಕ್ಕೆ ಇಷ್ಟ ಇಲ್ಲ. ನೋಡೋಣ ಹೌ ಐ ಮ್ಯಾನೇಜ್. ಒಂದು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊತೀನಿ, ಬಿಕಾಸ್ ಫೇಸ್ ವಾಶ್ ಮಾಡಿ ಬೆಳಗ್ಗೆನೇ ಮಾಡಿದ್ದೆ. ಆಲ್ಮೋಸ್ಟ್ ಒಂದು 6ಗೆ ಸ್ನಾನ ಮಾಡಿದ್ನಲ್ಲ, ಸೊ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊತೀನಿ ಫೇಸ್. ಬಟ್ಟು ರುಬ್ದು ಇರೋ ಥರನೇ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಅದ ಮೇಲೆ ಸ್ವಲ್ಪ ಟವಲಲ್ಲಿ ಕಸ ಬಂದಿದೆ ಇವಾಗಲೇ. ಟೋನರ್ ಅದಾಗೆ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ನಾವು ನೋಡು, ಎಷ್ಟೇ ಫೇಸ್ ವಾಶ್ ಮಾಡಲಿ ನನಗೆ ಸೋ ಬ್ಯಾಡ್ ಆಫ್ ಅಂದರೆ ನೋಡಿ ಎಷ್ಟು ಗಲೀಜಿದೆ ನೋಡಿ. ನಾವು ಚೆನ್ನಾಗಿ 2-3 ಸರಿ ಫೇಸ್ ವಾಶ್ ಮಾಡಿ ಕ್ಲೆನ್ಸ್ ಮಾಡಿದ್ರೆ ಆ ಕಾಟ್ಗೆ ಅನ್ನೋದು ಹೋಗಿರಲ್ಲ. ನಂಗೆ ಅದು ತುಂಬ ಬೇಜಾರಾಗುತ್ತೆ. ಮಾಯ್ಶ್ಚರೈಸರ್ನ ಚೆನ್ನಾಗಿ ಹಚ್ಕೋಬೇಕು. ಮಾಯ್ಶ್ಚರೈಸರ್ನ ಎಷ್ಟು ಹಚ್ತೀವಿ, ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಅದು ಸೋಯ್ಬೋದು. ನೋಡಿ ನನ್ನ ಮಗಳು ತಗಲ್ಸ್ಬಿಟ್ಟಿದ್ದಾಳೆ. ಓ ಮೈ ಗಾಡ್. ನಾನು ಬಿ ಬಿ ಕ್ರೀಮನ್ನು ಹಚ್ತೀನಿ ಇವತ್ತು. ಸ್ವಲ್ಪ ನನಗೆ ಎಷ್ಟು ಸಖತ್ ಕೆಡ್ಬೇಕಂತ ಇದೆ ಅನಿಸುತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಎಷ್ಟು ಏನು ಮಾಡ್ಕೊಳೋ. ಬೇಬಿ ಕ್ರೀಮನ್ನು ಹಚ್ಕೊತೇನೆ.
ಸಿಂಗಲ್ ಡ್ರಾಪ್ ಸ್ವಲ್ಪ ಬಿ ಬಿ ಕ್ರೀಮ್ ಅನ್ನ ಹಚ್ಕೊತಾ ಇದ್ದೀನಿ. ನೋ ಬ್ರಷ್, ನೋ ಫಿಂಗರ್ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನೀವು ಫಿಂಗರ್ ಯೂಸ್ ಮಾಡಬೇಡಿ. ಒಂದಷ್ಟು ಡಾಟ್ಸ್ ಇಟ್ಕೊಳ್ಳೋದು. ಇಟ್ಸ್ ನಾಟ್ ಎ ಫೌಂಡೇಶನ್, ಇಟ್ಸ್ ಎ ಬಿ ಬಿ ಕ್ರೀಮ್. ಡೈಲಿ ವೇರ್ಗೆಲ್ಲ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಇದನ್ನು ಕ್ಲೀನಾಗ ಸ್ಪ್ರೆಡ್ ಮಾಡ್ಕೊಂಡು ಒಂದೇ ಬೇಬಿ ಕ್ರೀಮ್ ಅಷ್ಟೇ ಹಾಕಿರೋದು. ಎಷ್ಟು ಜಸ್ಟ್ ಎ ಬಿ ಬಿ ಕ್ರೀಮ್, ಎಷ್ಟು ಪರ್ಫೆಕ್ಟ್ ಆಗಿದೆ. ಈಗ ಪೌಡರ್ ಲಾಕ್ ಮಾಡಬೇಕು. ಸ್ವಲ್ಪ ಬ್ಲಷ್ ಹಾಕೊತೀನಿ. ಬ್ಲಷ್ ಐ ಜಸ್ಟ್ ಲವ್ ಬ್ಲಷ್. ಯಾರಿಗೆ ಈ ಬ್ಲಷ್ ಇಷ್ಟ ಇದೆ? ಬ್ಲಷ್ ಇಷ್ಟ ಹಿಂಗೆ ಇದನ್ನು ಹಿಂಗೆ ದಟ್ಸ್ ಇಟ್. ಬ್ಲಷ್ ಇಸ್ ರೆಡಿ. ಆ್ಯಂಡ್ ಸ್ವಲ್ಪ ಪೌಡ್ರ್ ಲಾಕ್ ಆದಮೇಲೆ ಆ ಬ್ಲಷ್ ಮಿನಿಮೈಸ್ ಆಗುತ್ತೆ. ಯಾವುದೇ ಎತ್ಕೊಳಕ್ಕೆ ಹೋಗ್ತೀನಿ ಈಗ. ಓಕೆನಾ? ಒಂಥರ ಮಾಡಿಕೊಂಡು ಲಾಕ್ ಮಾಡ್ತೀನಿ. ನಾನು ಏನು ಹಾಕಿರ್ತೀನಿ ಕ್ರೀಮ್ನ ಅದನ್ನು ಲಾಕ್ ಅಷ್ಟೇ. ಬ್ಲಷ್ಷು ಕೂಡ ಮಿನಿಮೈಸ್ ಆಗುತ್ತೆ. ಬ್ಲಷ್ ಹಾಕ್ದಂಗೆ ಕಾಣಿಸ್ತಾ ಇಲ್ಲ ತಾನೇ, ಬೇಕಂದ್ರೆ ನೋಡಿ ಜಸ್ಟ್ ಎಷ್ಟು ನ್ಯಾಚುರಲಾಗಿ ಕಾಣ್ತಿಲ್ಲ. ಬ್ಲಷ್ ಹಾಕ್ದಂಗೆ ಏನೂ ಕಾಣ್ತಾ ಇಲ್ಲ. ಒಂದು ಬಿ ಬಿ ಕ್ರೀಮಿಂದ ಫೇಸ್ ಲುಕ್ಕೇ ಚೇಂಜ್ ಆಯಿತು ಅಲ್ವಾ? ಸೊ ಐ ಆಮ್ ಗೋಯಿಂಗ್ ಟು ಐಬ್ರೋನ ಫಸ್ಟು ನನ್ನ ಹ್ಯಾಂಡ್ಸನ್ನ ಕ್ಲೀನ್ ಮಾಡ್ಕೊತೀನಿ. ನಂದು ಸ್ವಲ್ಪ ಫಸ್ಟು ನನ್ನ ಹ್ಯಾಂಡ್ಸನ್ನ ಸ್ವಲ್ಪ ಸುಮ್ಮನೆ ಮಾಡ್ತಾಯಿದ್ದೀನಿ. ನಾನು ನನ್ನ ಐಬ್ರೋನ ಎನ್ಹ್ಯಾನ್ಸ್ ಮಾಡ್ತೀನಿ. ಬಿಕಾಸ್ ನನ್ನ ಐಬ್ರೋಸ್ ಪರ್ಫೆಕ್ಟ್ ಆಗಿಲ್ಲ, ಸ್ವಲ್ಪ ಫಿಲ್ಲಿಂಗ್ ಕೊಡ್ತೀನಿ ಅಷ್ಟೇ. ಓಕೆನಾ? ಏನು ಎಕ್ಸ್ಟ್ರಾ ಮಾಡಲ್ಲ, ಜಸ್ಟ್ ಫಿಲ್ಲಿಂಗ್ ಕೊಡ್ತೀನಿ. ಶೇಪ್ ಎಲ್ಲ ಅದೇ ಇರುತ್ತೆ, ಎಕ್ಸ್ಟ್ರಾ ಫಿಲ್ಲಿಂಗ್ ಅಷ್ಟೇ. ಆ್ಯಂಡ್ ನನಗೆ ಡಾರ್ಕಾಗಿ ಇಷ್ಟ ಆಗಲ್ಲ, ಲೈಟಾಗಿ ಫಿಲ್ಲಿಂಗ್ ಎಲ್ಲ ಕೊಟ್ಕೊತೀನಿ. ದಟ್ಸ್ ಇಟ್. ಇಲ್ಲೊಂಚೂರು ಫಿಲ್ ಮಾಡ್ಕೊ ಇಷ್ಟು. ಜಾಸ್ತಿ ಆಯಿತು ಅನಿಸಿದಾಗ ನಿಮಗೇನಾದರೂ ಈ ಥರ ಕೂವ್ ಮಾಡ್ಕೊಂಬಿಡ್ಬೋದು. ಐ ಹೋಪ್ ಜಾಸ್ತಿ ಏನಾಗಿಲ್ಲ, ದಟ್ಸ್ ಫೈನ್. ಆ್ಯಂಡ್ ನಾನೇನು ಮಾಡ್ತೀನಿ ಅಂತ ಅಂದರೆ ಇದರಲ್ಲೇ ಸ್ವಲ್ಪ ಐಲೈನರ್ ಥರ ಹಾಕ್ಕೊತೀನಿ. ಅವು ಅಂದರೆ ಈಗ ನೋಡಿ, ಒಂದು ಸ್ವಲ್ಪ ನನ್ನ ಕೈ ಸ್ವಲ್ಪ ಮಸಿ ಕಾನ್ಸೆಪ್ಟ್ ಹಿಂಗಿರುತ್ತಲ್ವ, ಇದನ್ನು ಐ ಟುಕ್ ಲೈಕ್ ದಿಸ್ ಅಷ್ಟೇ. ಯಾಕೆ ಇದು ಹಾಕ್ತೀನಿ ಅಂದರೆ ಇದು ಸ್ಪ್ರೆಡ್ ಆಗಲ್ಲ ಜಾಸ್ತಿ. ನಾರ್ಮಲ್ ಕಾಟ್ಗೆ ಎಲ್ಲ ಹಾಕಿದ್ರೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇದೇನಿರುತ್ತೆ, ಇದು ಐಬ್ರೋ ಫಿಲ್ಲಿಂಗ್ ಆಗಿರೋದ್ರಿಂದ ನಮ್ಮ ಐಗೆ ಜಾಸ್ತಿ ಎಫೆಕ್ಟ್ ಕೊಡಲ್ಲ. ನಾರ್ಮಲ್ ಕಾಜಲೆಲ್ಲ ಸಖತ್ ಎಫೆಕ್ಟ್ ಕೊಡುತ್ತೆ, ಲೈಟಾಗಿಷ್ಟೇ. ದಟ್ಸ್ ಇಟ್. ಸ್ವಲ್ಪ ಇಫ್ ಯು ವಾಂಟ್ ಮೇಲೆ ಕೂಡ ಹಿಂಗೆ ಮಾಡ್ಕೋಬೋದು, ಆಗುತ್ತೆ ಅಂದರೆ. ನಾನು ಲೈಟಾಗಿ ಮಾಡ್ಕೊತೀನಿ ಬಿಕಾಸ್ ನನ್ನ ಐಸ್ ತುಂಬ ಸೆನ್ಸಿಟಿವ್ ಇದೆ. ಆ್ಯಂಡ್ ಈ ಐಗೂ ಕೂಡ ಇದೇ ಥರ ಮಾಡ್ಕೊತೀನಿ. ಯಾವುದೋ ಶೂಟ್ಸು ಮಾಡ್ತಾಯಿಲ್ಲ, ಸೊ ಸ್ವಲ್ಪ ಸ್ಮೋಕಿ ಹೈ ಲುಕ್ ಥರ ಬರುತ್ತೆ. ಇದು ಡಾರ್ಕ್ ಇರಲ್ಲ, ಡಾರ್ಕ್ ಅವಶ್ಯಕತೆಯೂ ಇಲ್ಲ, ಲೈಟಾಗಿ ಇಲ್ಲೇ ಓಡಾಡೋದಲ್ವ. ಸೊ ಆ್ಯಂಡ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಮಸ್ಕಾರ. ನೋಡಿ ಈಗ ಹೇಗಿದೆ ಹೆಂಗಿದೆ ಏನಂತಾರೆ ಲ್ಯಾಶಸ್. ಈಗ ನೋಡಿ ಹೆಂಗಿದೆ ಲ್ಯಾಶಸ್ಸು. ನಾನು ಮಸ್ಕಾರ ಹಾಕಿದ್ಮೇಲೆ ಹೆಂಗಿರುತ್ತೆ ಅಂತ ಡಿಫ್ರೆನ್ಸ್ ನೋಡಿಸ್ತೀನಿ. ಎಷ್ಟು ಹ್ಯೂಜ್ ಡಿಫ್ರೆನ್ಸ್.
ಹೊರಗಡೆಗೂ ಸ್ವಲ್ಪ ಈ ಥರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಓ ಹ್ಯೂಜ್ ಡಿಫ್ರೆನ್ಸ್ ಇಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮಸ್ಕಾರ ಹಾಕಿದ್ರೆ ಏನನ್ನ ಮಿಸ್ ಮಾಡಿ, ಕಾಜಲ್ ಬೇಕಾದರೂ ಮಿಸ್ ಮಾಡಿ, ಮಸ್ಕಾರ ಮಿಸ್ ಮಾಡಬೇಡಿ. ಮಸ್ಕಾರಾಯಿಂದ ನಿಮ್ಮ ಐ ಲುಕ್ಕೇ ಚೇಂಜ್ ಆಗುತ್ತೆ, ಟ್ರಸ್ಟ್ ಮೀ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ನಾರ್ಮಲ್ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ. ಫಸ್ಟು ನಾನು ಲಿಪ್ ಲೈನರ್ ಹಾಕ್ಕೊತೀನಿ. ನಮ್ಮ ಪಪ್ಪ ಫೋನ್ ಮಾಡ್ತಾ ಇದ್ದಾರೆ, ವ್ಲಾಗ್ ನಿಲ್ಲಿಸ್ಕೊಂಡು. ದಟ್ಸ್ ಇಟ್. ಒಂದು ಲೈನ್ ಹಾಕಿದ್ರೆ ಸಾಕು, ಸಕ್ಕದಾಗಿರುತ್ತೆ. ಇದ್ರದ್ದು ಲಿಂಕ್ ಏನಾರ ಬೇಕಂದರೆ ಕಾಮೆಂಟ್ ಮಾಡಿ, 100% ಹಾಕ್ತೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಐಲೈನರ್ ಇಟ್ಕೊಳ್ಳೋಣ. ಯಾಕೆ ಅಂತ ಗೊತ್ತಿಲ್ಲ, ನಾನು ಯಾವಾಗಲೂ ಐಲೈನರ್ನ ಸೊಟ್ಟಿಗೆ ಇಟ್ಕೊತೀನಿ. ಇವತ್ತಾದರೂ ಕರೆಕ್ಟಾಗಿ ಇಟ್ಕೊಂಡಿದ್ದೀನ? ಇವತ್ತು ಸೊಟ್ಟಿಗೆ ಇಟ್ಕೊಂಡು ಎವ್ರಿ ಟೈಮ್. ಆ್ಯಂಡ್ ದಟ್ಸ್ ಇಟ್ ನೋಡ್ರ, ಸಿಂಪಲ್ಲಾಗಿ. ಅಂದರೆ ಇದನ್ನು ನೀವು ಯಾವಾಗಲಾದರೂ ಹಬ್ಬದ ಟೈಮು, ಫಂಕ್ಷನ್ ಹಬ್ಬದ ಟೈಮು, ಟೆಂಪಲ್ಗೂ ಕೂಡ ಈ ಥರ ಸಿಂಪಲಾಗಿ ಮೇಕಪ್ ಮಾಡ್ಕೋಬೋದು, ಓಕೆನಾ? ಅಥವಾ ನಾರ್ಮಲ್ ಎಲ್ಲಾದರೂ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಸಿಂಪಲಾಗಿ ಮೇಕಪ್ ಮಾಡ್ಕೋಬೋದು. ಇನ್ನು ತುಂಬ ಹೆವಿ ಇರಲ್ಲ, ತುಂಬ ಲೈಟ್ ಮೇಕಪ್ ಲುಕ್, ಸಿಂಪಲ್. ಆ್ಯಂಡ್ ಮೇಕಪ್ ವೀಡಿಯೋಸ್ ಎಲ್ಲ ಬೇಕು ಅಂತಂದರೆ ಪ್ಲೀಸ್ ಡೂ ಕಾಮೆಂಟ್. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸು ಕೂಡ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಪ್ಲೀಸ್ ಇಂಟ್ರೆಸ್ಟ್ ಇದ್ದರೆ. ಈಗ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಬೇಕು, ಕ್ವಿಕ್ ನೋಡಿ, ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಹೇರ್ ಸ್ಟೈಲ್ನ ಮಾಡ್ಕೊತೀನಿ. ಇನ್ನೊಂದು ಹೇರ್ ಸ್ಟೈಲ್ಗೆ ಒಂದು ಟಿಪ್ ಹೇಳ್ತೀನಿ, ಗೊತ್ತಾ? ಏನು ಗೊತ್ತಾ? ನಿಮ್ಗೇನಾದರೂ ಇಲ್ಲಿ ಸ್ವಲ್ಪ ತಿಕ್ನೆಸ್ ಬೇಕು, ಹೇರ್ ವ್ಯಾಲ್ಯೂಮ್ ಬೇಕು ಅಂತ ಅಂದರೆ ನೀವು ಫಸ್ಟು ಬ್ಯಾಕ್ ಕೂಮ್ ಮಾಡ್ಕೊಳ್ಳಿ. ಚಿಕ್ಕ ಬಿಡಿಸಿದ ತಕ್ಷಣ ಬ್ಯಾಕ್ ಕೂಮ್ ಈ ಥರ ಏನಿರುತ್ತೆ, ಈ ಥರ ಬ್ಯಾಕ್ ಕೂಮ್ ಮಾಡಿ, ಓಕೆನಾ? ಇಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಬ್ಯಾಕ್ ಕೂಮ್ ಮಾಡಿ. ಬ್ಯಾಕ್ ಕೂಮ್ ಮಾಡಿದ ತಕ್ಷಣ ಮತ್ತೆ ಈ ಥರ ಲಿಫ್ಟ್ ಮಾಡ್ತೀರಾ ಅಲ್ವಾ? ಲಿಫ್ಟ್ ಮಾಡಿದಾಗ ಮೇಲೆ ಮಾತ್ರ ತೊಗೊಳ್ಳಿ, ಫುಲ್ ಡೆಪ್ತಾಗಿ ತೊಗೋಬೇಡಿ. ಫಾರ್ ಎಕ್ಸಾಂಪಲ್ ಇಗೊಳ್ಳಿ, ದಟ್ಸ್ ಇಟ್. ಆ್ಯಂಡ್ ಫುಲ್ ಇವಾಗ ಮುಂದೆ ಜಾಸ್ತಿ ಪ್ರೆಸ್ ಮಾಡಬೇಡಿ, ಓಕೆನಾ? ನನ್ನ ನ್ಯಾಚುರಲ್ ಹೇರ್ ಬಂದುಬಿಟ್ಟಿದೆ ಆಲ್ಮೋಸ್ಟ್. ಇಲ್ಲೆಲ್ಲ ನೋಡಿ, ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್. ಸ್ಮೂತ್ನಿಂಗ್ ಮಾಡಿಸಿದ್ನಲ್ಲ, ಆ ಹೇರ್ ಎಲ್ಲ ಕೆಳಗಡೆ ಬಂದುಬಿಟ್ಟಿದೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಕಾಲು ಭಾಗ ನ್ಯಾಚುರಲ್ ಹೇರ್ ಬಂದುಬಿಟ್ಟಿದೆ. ಆ್ಯಂಡ್ ಇಷ್ಟೇ, ಜಾಸ್ತಿ ಫ್ರಂಟಲ್ಲಿ ಕೂಮ್ ಮಾಡ್ಕೋಬೇಡಿ, ಬ್ಯಾಕ್ ಕೂಮ್ ಕೆಳಗಡೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲಿ ಜಾಸ್ತಿ ಕೂಮ್ ಮಾಡಬೇಡಿ. ಆ್ಯಂಡ್ ಈಗ ನೀವು ಏನು ಕೂಮ್ ಮಾಡ್ಕೊತೀರಾ ಇಲ್ಲಿ ನೋಡಿ, ಜಸ್ಟ್ ಮೇಲೇ ತೊಗೊಳ್ಳಿ. ಜಾಸ್ತಿ ನೀವು ಹಿಂಗೆ ಒಳಗಡೆ ಪ್ರೆಸ್ ಮಾಡಿ ಹೇರ್ನ ತೊಗೋಬೇಡಿ, ಯಾಕಂದರೆ ನಾವು ಬ್ಯಾಕ್ ಕೂಮ್ ಮಾಡಿರ್ತೀವಿ, ಸೊ ವಾಲ್ಯೂಮ್ ಕಡಿಮೆ ಆಗುತ್ತೆ. ಬ್ಯಾಕ್ ಕೂಮ್ ಲೈಕ್ ಇದೇನು ಅಂತಂದರೆ ಫುಲ್ಲು ಸುಮ್ಮನೆ ಒಂದು ಕೂಮ್ ಮಾಡಿರ್ತೀವಲ್ಲ, ಸ್ವಲ್ಪ ವಾಲ್ಯೂಮ್ ಬರಲಿ ಅಂದ್ಬಿಟ್ಟು, ಸೊ ಜಾಸ್ತಿ ಪ್ರೆಸ್ ಮಾಡಿ ಮಾಡ್ಕೋಬೇಡಿ, ಓಕೆನಾ? ಸುಮ್ಮನೆ ಈ ಥರ ಮಾಡಿಕೊಂಡು ಮೇಲೇ ಕೂಮ್ ಮಾಡ್ಕೊಳ್ಳಿ, ಈ ಥರ ಮೇಲೇ ಕೂಮ್ ಮಾಡ್ಕೊಳ್ಳಿ. ಆಗ ನಮಗೆ ವಾಲ್ಯೂಮ್ ಇರುತ್ತೆ ಅಷ್ಟೇ. ನೋಡಿ, ಇದೆಲ್ಲ ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್. ವಿಸಿಬಲ್ ಆಗ್ತಿದೆಯಾ? ಅದೆಲ್ಲ ನನ್ನ ನ್ಯಾಚುರಲ್ ಹೇರ್ ಬಂದ್ಬಿಟ್ಟು. ನೋಡಿ ಇಲ್ಲೆಲ್ಲ, ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್. ನನ್ನ ನ್ಯಾಚುರಲ್ ಹೇರ್ಗೆ ನಾನು ಬಂದ್ಬಿಡ್ತಾ ಇದ್ದೀನಿ. ಈಗ ಇದನ್ನು ನಾನು ಒಂದು ರೋಲ್ ಮಾಡ್ತೀನಿ, ಜಾಸ್ತಿ ನಾನು ಪ್ರೆಸ್ ಮಾಡಿ ಕೂಮ್ ಮಾಡಿಲ್ಲ. ಈಗ ನಾನು ಒಂದು ಕ್ಲಿಪ್ ಹಾಕೋಕ್ಕೆ ಮುಂಚೆ ನಾನು ಒಂದು 2 ಹೇರ್ ಪಿನ್ಸಿಂದ ಸೆಕ್ಯೂರ್ ಮಾಡಿ, ಸುಜಾತ ಹೇರ್ ಪಿನ್ಸ್ ತಗೊಂಡು. ಆ್ಯಂಡ್ ಬಾಯಲ್ಲಿ ಯಾವತ್ತೇ ಆಗಲಿ ಯೂಸ್ ಮಾಡಬೇಡಿ, ನನಗೂ ಗೊತ್ತಾಗದೆ ಮಾಡಿಬಿಡ್ತೀನಿ. ಈಗ ಏನಿದೆ ಈ ಥರ ಹೇರ್ ಇದೆಯಲ್ಲ ನೋಡಿ, ಗಾಳಿ ಬಂದ್ಬಿಡ್ತು. ಇದೆಯಲ್ಲ ಈ ಥರ ಹೇರ್ ಪಿನ್ನು ನೋಡಿ,
ಈ ಥರ ನಾವು ಯಾವತ್ತೇ ಆಗಲಿ ಈ ಥರ ಬಾಯಲ್ಲಿ ಯೂಸ್ ಮಾಡಬಾರ್ದು. ಮೆಣಸನ್ನ ಬಾಯಿಂದ ಈ ಥರ ತೆಗಿಬಾರ್ದು. ಓಕೆನಾ? ಇಲ್ಲಿರುತ್ತೆ ನೋಡಿ, ಈ ಥರ ನೋಡಿ, ಹಿಂಗಿರುತ್ತಾ, ಈ ಥರ ತೆಗೆದು ಈ ಥರ ಸೆಕ್ಯೂರ್ ಮಾಡಬೇಕು. ಐ ಡೋಂಟ್ ನೋ ಕ್ಯಾಪ್ಚರ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಇದೆಲ್ಲ ನನ್ನ ಹೇರ್, ನ್ಯಾಚುರಲ್ ಹೇರ್ ಬಂದ್ಬಿಟ್ಟಿದೆ. ನನಗೆ ಇಲ್ಲಿ ಥರ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪನ್ನು ನಾನು ಫಿಲ್ ಮಾಡ್ತೀನಿ. ಯಾವ ಥರ ಫಿಲ್ ಮಾಡ್ತೀನಿ ಗೊತ್ತಾ? ನೋಡಿಸ್ತೀನಿ. ಈ ಥರ ಒಂದು ಅದನ್ನೇನಂತಾರೆ, ಐ ಡೋಂಟ್ ನೋ ವಾಟ್, ಏನೋ ಇದ್ರದ್ದು ಹೆಸ್ರು ಏನು ಗೊತ್ತಿಲ್ಲ, ಏರ್ಲೈನ್ ಅಂತ ಇದೆ. ಇದನ್ನು ಇಲ್ಲಿ ಈ ಥರ ಇರುತ್ತೆ, ಸೀದೆ ಈ ಥರ ಇರುತ್ತೆ. ಓಕೆನಾ? ಇದನ್ನು ಹಿಂಗೆ ತಗೊತಾನೆ, ಈ ಥರ ಇರುತ್ತೆ. ಓಕೆ, ಈ ಥರ ಇರುತ್ತೆ. ಇದರಲ್ಲಿ ನಾನು ಇದನ್ನು ಫಿಲ್ ಮಾಡ್ಕೊತೀನಿ. ಫುಲ್ 100% ಫಿಲ್ ಮಾಡಬೇಡಿ, ನ್ಯಾಚುರಲಾಗಿ ಅನಿಸಲ್ಲ, ಲೈಟಾಗಿ, ಲೈಕ್ ನಾವು ಫಿಲ್ ಮಾಡಿದ್ದೀವಿ ಮಾಡಿಲ್ಲ ಅನ್ನೋ ಥರ ಅನಿಸ್ಬೇಕು. ಇದು ಖಾಲಿ ಆಗಿಬಿಟ್ಟಿದೆ. ತುಂಬ ದಿವಸದಿಂದ, ಹೆಚ್ಚು ಕಮ್ಮಿ ನಾನೊಂದು 8 ತಿಂಗಳಿಂದ ಯೂಸ್ ಮಾಡಿದ್ದೀನಿ. ಅದಕ್ಕೆ ಖಾಲಿ ಆಗಿದೆ. ಅವಾಗ ಏನು ಮಾಡ್ತೀನಿ ಗೊತ್ತಾ, ಈ ಥರ ಐಬ್ರೋ ಫಿಲ್ಲಿಂಗ್ ಇರುತ್ತಲ್ವ, ಅದನ್ನು ಸ್ವಲ್ಪ ಮೆಸ್ಸಿಯಾಗಿಲ್ಲ ಇಟ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಕವರ್ ಕಿತ್ತಾಕ್ತೀನಿ. ವಾ, ಮಿರರ್ ಕಾಣಿಸ್ತದ, ಮಿರರ್ ನೋಡಿ. ನಾನು ಹೆಂಗೆ ನನ್ನ ಮೊಬೈಲ್ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ಅದ್ರಲ್ಲಿ ಕಾಣಿಸುತ್ತೆ. ಈ ಥರ ನನ್ನ ಮೊಬೈಲ್ನ ನಾನು ಇಟ್ಕೊಂಡಿದ್ದೀನಿ. ಈ ಥರ ಇರುತ್ತಾ. ಇದನ್ನು ನಾನು ಏನು ಮಾಡ್ತೀನಿ, ಹಿಂಗೆ ಈ ಥರ ಫಿಲ್ಲಿಂಗ್ನ ಮಾಡ್ಕೊತೀನಿ. ಆವಾಗ ಯು ವಾಂಟ್ ಇಲ್ಲಿ ಕೂಡ ಮಾಡ್ಕೊಬೋದು. ಆ್ಯಂಡ್ ಇದರದ್ದು ಲಿಂಕನ್ನು ನಾನು ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಮ್ಮ ರಿಲೇಟಿವ್ ಒಬ್ಬರು ಕೇಳಿದರು, ಸುಷ್ಮಾ ಅಕ್ಕ. ಆ್ಯಂಡ್ ಅಕ್ಕ ಇವತ್ತು ಈ ವ್ಲಾಗಲ್ಲಿ ಹುಡುಕಿ ಹಾಕಿರ್ತೀನಿ. ಸೀರಿಯಸ್ಲಿ ಮಿಸ್ ಆಗಿದೆ, ಹುಡುಕಿ ಹಾಕಿರ್ತೀನಿ. ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ಇದರದಲ್ಲಿ ಕಲರ್ಸ್ ಬರುತ್ತೆ, ಶೇಡ್ಸ್ ಬರುತ್ತೆ. 3 ಶೇಡ್ಸ್ ಏನೋ. ಡಾರ್ಕ್ ಬ್ಲ್ಯಾಕ್ ತೊಗೋಬೇಡಿ, ಬ್ರೌನ್ ಅಥವಾ ಇನ್ನೊಂದು ಕಲರ್ ಇರುತ್ತೆ, ಅದನ್ನು ತೊಗೊಳ್ಳಿ. ಬಿಕಾಸ್ ನ್ಯಾಚುರಲ್ ಆಗಿ ಅನಿಸುತ್ತೆ. ಸೊ ದಟ್ಸ್ ಇಟ್. ನೋಡಿ, ಹಚ್ಚಿದಂಗೆ ಅನಿಸ್ತಾ ಇಲ್ಲ ಅಲ್ವಾ? ಆ್ಯಂಡ್ ಇಷ್ಟು ನನ್ನ ಮೇಕಪ್, ಸಿಂಪಲ್ ಮೇಕಪ್. ಈಗ ಹೋಗ್ಬಿಟ್ಟು ಕ್ವಿಕ್ಕಾಗಿ ಒಂದು ಸ್ವಲ್ಪ ಕುಂಕುಮ ತಂದುಬಿಡ್ತೀನಿ. ಪೂಜೆ ಎಲ್ಲ ಮಾಡಿದ್ದೀನಲ್ವಾ, ಆಗಲೇ ಇಟ್ಕೊಂಡಿರೋ ಕುಂಕುಮ ಹೋಗ್ಬಿಟ್ಟಿದೆ. ಹೋಗ್ಬಿಟ್ಟು ಕ್ವಿಕ್ಕಾಗಿ ಕುಂಕುಮ ತರ್ತೀನಿ. ಇರಲಿ ಬಿಡಿ, ಪರವಾಗಿಲ್ಲ. ಸೈಡ್ಗೆ ಹೋದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. I just love this mini perfumes. ಸುವಾಸನೆ. ಆ್ಯಂಡ್ ವೇಲ್ ಹಾಕೋಣ ಅಂತ ಅನಿಸ್ತಾ ಇದೆ ಯಾಕೋ ಇವತ್ತು. ಚೂಡಿದಾರ್ ಹಾಕಿರೋದ್ರಿಂದ ನೋಡೋಣ ವೇಲ್ ಹಾಕಲ್ಲ ಬೇಡವಾ. ಟೆಂಪಲ್ಗೆ ಬರೀ ಹೋಗ್ತಿದ್ದೀನಿ, ವೇಲ್ ಹಾಕಿ ನೋಡ್ತೀನಿ. ಚೆನ್ನಾಗಿ ಕಾಣಿಸಿದ್ರೆ ಐ ವಿಲ್ ವೇಲ್ ಇವತ್ತು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವೇಲ್ ಹಾಕ್ತಾಯಿದ್ದೀನಿ. ಟ್ರಸ್ಟ್ ಮೀ ಗೈಸ್, ನಾನು ಒಂದು ಕಾಲದಲ್ಲಿ ಎವ್ರಿ ಟೈಮ್ ಮನೇಲಿ ಕೂಡ 24/7 ನಾನು ವೇಲ್ ಹಾಕ್ಕೊಂಡು ಓಡಾಡ್ತಾಯಿದ್ದೆ. ಅದು ಯಾವ ಕಾಲ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಒಂಥರ ಚೆನ್ನಾಗಿದೆ. ಫುಲ್ ಲಾಂಗ್ ಟೈಮ್ ಈ ಥರ ವೇಲೆಲ್ಲ ಹಾಕೋದೇ ಇಲ್ಲ, ತುಂಬ ಕಡಿಮೆ. ಆ್ಯಂಡ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇಸ್ ಲುಕ್ಸ್ ಗ್ರೇಟ್. ಆ್ಯಂಡ್ ಈ ಥರ ಇದೆ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ, ಆ್ಯಂಡ್ ಇವತ್ತಿನ ದಿನ ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಇವತ್ತು ಷಷ್ಠಿ ಕೂಡ ಅಂತೆ. ಸೊ ಮನೇಲೆಲ್ಲ ಹೆಂಗೂ ಪೂಜೆ ಮುಗಿದಿದೆ. ಫಸ್ಟು ಟೆಂಪಲ್ಗೆ ಹೋಗಿ, ಮೈ ಗಾಡ್, ನಾನು ಎಲ್ಲಿಗೆ ಹೋಗಬೇಕು, ತುಂಬ 14 ಕಿಲೋಮೀಟರ್ಸ್ ದೂರ ಹೋಗಬೇಕು. ಮೈ ಗಾಡ್, ನಾನು ಮೇನ್ ವಾಚೇ ಕಟ್ಕೊಂಡಿಲ್ಲ. ಸದ್ಯಕ್ಕೆ ನನ್ನ ಟೈಟಾನ್ ವಾಚ್ ಕಾಣಿಸ್ತಿಲ್ಲ, ಸೊ ಇದೇ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೊಂಥರ ಟ್ರೆಡಿಷ್ನಲ್ ವೇರಿಗೆ ಚೆನ್ನಾಗಿರುತ್ತೆ, ಬಟ್ ದಟ್ಸ್ ಫೈನ್. ಹೋಗೋಣ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೆಟ್ಟಿಂಗ್ ಸೋ ಲೇಟ್. ನನಗೊಂದು ಮೀಟಿಂಗ್ ಇದೆ ಅಂದರೂ ಪರವಾಗಿಲ್ಲ. ಇವತ್ತು ಷಷ್ಠಿ ಆಗಿರೋದ್ರಿಂದ ಕ್ವಿಕ್ಕಾಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ. ಲೆಟ್ಸ್ ಗೋ.
ಎಲ್ಲ ಒಳ್ಳೆ ತಗೊಂಡು ನೋಡಪ್ಪ ಹೋಗಿದ್ದು ಕೆಲಸ ಆಗೋಂಗೆ ನೋಡಿ. ಅಂಡ್ ಏನು ಗೊತ್ತಾ, ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿಯಾಗಿ ಕುತ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು, ಆ ಥರ ಬರಬೇಕು. ಎದುರುಗಡೆನೇ ನಾನು ಕೂತಿದ್ದೀನಿ. ಗೆಟಿಂಗ್ ಲೇಟ್. ಇವತ್ತೇ ಮೀಟಿಂಗ್ ಬೇರೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಗೋ ಆ್ಯಂಡ್ ಒಂಥರ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಐ ಆಮ್ ಗೋಯಿಂಗ್ ಆ್ಯಂಡ್ ಲೆಟ್ಸ್ ಗೋ. ನಾನು ಅಲ್ಲೋಗಿ ಸಿಗ್ತೀನಿ. ಟ್ರಾಫಿಕಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲೊಕೇಶನ್ ಬೇರೆ ನೋಡ್ಕೊಂಡು ಹೋಗ್ಬೇಕಲ್ವ, ಸೊ ದಟ್ಸ್ ಇಟ್. ಫೈನಲಿ ಲೊಕೇಶನ್ನ ರೀಚ್ ಆಗಿದ್ದೀನಿ. ಫೈನಲಿ ಒಂದು ಪುಟ್ಟ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಏನು ಅಂತ ಅಂದರೆ ಯಾವುದೋ ಒಂದು ಕೆಲಸದ ಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಿತ್ತು, ಮಾಡಿಕೊಂಡು ಅಪ್ಲೈ ಮಾಡಿ ನಾನು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನು ಅಂದರೆ ನಾನು ಕೋರಮಂಗಲ ಹೋಗಿದ್ದಿದ್ದು. ಆಲ್ಮೋಸ್ಟ್ ನಮ್ಮ ಮನೆಗೆ ಅಲ್ಲಿಗೆ 14 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಹೋಗೋವಾಗ ಒಂದು 45 ಮಿನಿಟ್ಸ್, ಬರೋವಾಗ ಒಂದು 55 ಮಿನಿಟ್ಸ್ ಆಯಿತು. ಸಖತ್ತು ಟಯರ್ಡ್ ಅನಿಸ್ತಿತ್ತು. ಆ್ಯಂಡ್ ಅಲ್ಲಿ ಕೂಡ ಒಂದು ಸ್ವಲ್ಪ ಏನೋ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿದ್ರೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವಾಗ ಯಾವಾಗಲಿಂದನೋ ಹೆಂಗೋ ನನಗೆಲ್ಲ ಗೊತ್ತಿಲ್ಲ. ಬಟ್ ಒಂದು ಸ್ವಲ್ಪ ಹೆಡೇಕ್ ಅನಿಸ್ತಾಯಿತ್ತು, ಸಾಕಾಗಿದೆ ಅನಿಸ್ತಿತ್ತು. ಆ್ಯಂಡ್ ಮನೆ ಹತ್ರನೇ ಬೆಲ್ ರೋಡಲ್ಲಿ ಬಂದು ಒಂದು ಕ್ಯಾಪಿಚಿನೋ ಕುಡಿತಾ ಇದ್ದೀನಿ. ಸ್ಲಿಮ್ ಮಿಲ್ಕಿಂದ ನೋ ಶುಗರ್ಲೆಸ್ ಕ್ಯಾಪಿಚಿನೋ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಏನು ಅಂತಂದರೆ ಒಂದು ಸ್ವಲ್ಪ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಮನೆ ಹತ್ರನೇ ಆಗಿರೋದ್ರಿಂದ ರೆಗ್ಯುಲರ್ ಕಸ್ಟಮರ್ ಅಂದ್ಬಿಟ್ಟು ಚಾರಿಗೆ ಫ್ರೆಂಚ್ ಎಲ್ಲ ಕೊಟ್ಟಿದ್ರು, ತಿಂತಿದ್ಲು. ಕೇಕ್ ಎಲ್ಲ ತಿಂದ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಡಿಸ್ಕೊಂಡು, ಅವಳು ಪಾರ್ಕ್ ಅಂತಿದ್ಲು. ಸಾಯಂಕಾಲ ಆಗಿಬಿಟ್ಟಿತ್ತು. ಇನ್ನೇನಾಯಿತು, ಒಂದು ಹಾಫ್ ಆನ್ ಅವರ್ 1 ಅವರ್ ಅವಳಿಗೆ ಖುಷಿ ಪಡಿಸೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಡಿಸ್ಕೊಂಡು ತುಂಬ ಹೊತ್ತು ಪಾರ್ಕಲ್ಲಿ ಆಟ ಆಡ್ತಾನೆ ಇದ್ಲು. ಸರಿ ಅಂದ್ಬಿಟ್ಟು ಆಡ್ಕೊಳ್ಳಿ ಅಂತ ಬಿಟ್ಟಿದ್ದೆ. ದೆನ್ ಬರೋವಾಗ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಚಾಟ್ಸ್ ತಿನ್ನೋಣ ಅಂದ್ಕೊಂಡೆ. ಮತ್ತು ಬೇಡ, ಮತ್ತು ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಾರುಗೆ ಮ್ಯಾಂಗೋ ಜ್ಯೂಸ್, ನನಗೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಸರಿ ಅಂದ್ಬಿಟ್ಟು ಇಬ್ಬರು ಸ್ವಲ್ಪ ತಿಂದ್ಕೊಂಡು ಶೇರ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ತಿಂತಿದ್ದೀವಿ. ಆ್ಯಂಡ್ ಸಖತ್ ಟಯರ್ಡ್ ಡೇ, ಬ್ಯುಸಿ ಡೇ. ಸೊ ಸ್ವಲ್ಪ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಎನರ್ಜಿ ತೊಗೊಂಡು ಹೋಗಿ ಮನೇಲಿ ಕುಕ್ಕಿಂಗ್ ಮಾಡಬೇಕಲ್ವಾ. ಆ್ಯಂಡ್ ದೆನ್ ಮನೇಲೆಲ್ಲ ಅಡುಗೆ ಮುಗಿಸಿ ನನ್ನ ಫ್ರೆಂಡ್ ಬಂದ, ಒಂದು ಸ್ವಲ್ಪ ಕೆಲಸ ಇತ್ತು. ನನ್ನ ಫ್ರೆಂಡ್ ಚಾರು ಮಾಮ ಬಂದ. ಸೊ ಹಂಗಾಗಿ ಅವನೇನ ತಿನ್ನಲಿ ಅಂದ್ಬಿಟ್ಟು ಆಚೆ ಕರ್ಕೊಂಡೋಗಿ KFC ಎಲ್ಲ ತಿನ್ಕೊಂಡ್ರು. ಅದೆಲ್ಲ ಮುಗಿಸ್ಕೊಂಡು ಇವತ್ತಿನ ಡೇನ ಹೆಣ್ಣು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.